ಇವರೆಲ್ಲ ಹೋದ್ರು? ಕಾಲು ನೋವಿತ್ತಲ್ಲ, ಹಾಗೆ ಎದ್ದು ಹೋಗ್ಬಿಟ್ರಾ? ನನಗೆ ಒಂದು ಮಾತು ಹೇಳಲೇ ಇಲ್ಲ. ಇದೇನು? ಓ, ಚಿಲ್ಡ್ರೆ ಡಾಕ್ಟ್ರು ಲೆಟರೆಲ್ಲ ಬರೆದ್ಬಿಟ್ಟಿದ್ದಾರೆ. ಕನ್ನಡಕ, ನಿನ್ನಿಂದಾಗಿ ನನ್ನ ಕೈ ಕಾಲಿನ ಜೊತೆ ತಲೆನೂ ನೆಟ್ಟಗಾಗಿದೆ. ಮನೆಯವರೇ ನನ್ನ ಕೈ ಬಿಟ್ಟಾಗ ನೀನು ಆಸರೆ ಕೊಟ್ಟೆ. ನನಗೆ ಹೊಸ ಕುಟುಂಬ ಸಿಕ್ಕಿರೋ ಫೀಲ್ ಇದೆ. ಆ್ಯಂಡ್ ಈ ಫೀಲಿಂಗ್ ತುಂಬ ಚೆನ್ನಾಗಿದೆ. ಈ ಉಪಕಾರ ಯಾವತ್ತೂ ಮರೆಯಲ್ಲ, ಸಂಜಯ್. ನಮ್ಮ ಚಿಲ್ಡ್ರೆ ಡಾಕ್ಟ್ರ್ ಮನಸ್ಸು ತುಂಬ ಒಳ್ಳೆಯದು. ಎಲ್ಲರೂ ಅವ್ರನ್ನ ಸುಮ್ಮನೆ ತಪ್ಪು ತಿಳ್ಕೊಂಡಿದ್ದಾರೆ ಅಷ್ಟೆ. ನಗುರಿಯ ಚೆನ್ನಾಗಿ ನಗು. ಸುಳ್ಳು ಸಹಾನುಭೂತಿಗೆ ಜನ ಬೇಗ ಮರಳಾಗ್ತಾರೆ. ನಿನ್ನಿಂದ ನನ್ನ ಲೈಫ್ ಹಾಳಾಯ್ತು. ಮರ್ಯಾದೆ ಬೀದಿ ಮೇಲೆ ಹರಾಜಾಯ್ತು. ನಾನು ಪೊಲೀಸ್ ಸ್ಟೇಷನ್ ಹತ್ತೋ ಹಾಗಾಯ್ತು. ಈ ಕೈ ಬೇಡಿನೂ ಬಿತ್ತು. ಲೈಫ್ ಅಂಡ್ ಡಿಗ್ನಿಟಿ ಪ್ರಶ್ನೆ ಬಂದಾಗ ನಾನು ಹೇಗೆ ಸುಮ್ಮನಿರಲಿ? ನನ್ನನ್ನು 4 ಜನರ ಎದುರು ಬೀಳ್ಸಿರೋ ನೀನು ನನಗೆ ಬೀಳೋ ಥರ ಮಾಡೇ ಮಾಡ್ತೀನಿ. ಜಸ್ಟ್ ವೈಟ್ ಅಂಡ್ ವಾಚ್. ಸರ್, ಈ ರಂಗೋಲಿನೂ ಸೂಪರ್, ರಂಗೋಲಿ ಹಾಕ್ತಿರೋ ಆರ್ಟಿಸ್ಟ್ ಕೂಡ ಸೂಪರ್. ನಿಧಿಯವರೇ, ಈ ರಂಗೋಲಿಗೂ ನಿಮ್ಗೊಂದು ಹೋಲಿಕೆ ಇದೆ. ಅದೇನು ಅಂತ ಗೊತ್ತಾ? ಏನು? ರಂಗೋಲಿ ನೆಲದ ಮೇಲೆ ಬಿದ್ದರೆ ಚೆನ್ನಾಗಿರೋ ಚಿತ್ರ ಆಗುತ್ತೆ. ಅದೇ ನಿಮ್ಮ ನಗು ನನ್ನ ಲೈಫಲ್ಲಿ ಬಿದ್ದರೆ ನನ್ನ ಬದುಕೆ ಕಲರ್ಫುಲ್ ರಂಗೋಲಿ ಆಗುತ್ತೆ. ಕವಿಗಳೇ, ಸ್ವಲ್ಪ ಮೆಲ್ಲಗೆ. ಯಾರಾದರೂ ಕೇಳಿಸ್ಕೊಂಡ್ರೆ ರಂಗೋಲಿ ಪೌಡರ್ ನಮ್ಮ ಕಣ್ಣಿಗೆ ಬಿದ್ದರೆ ಆಗತ್ತಲ್ಲ, ಹಾಗಾಗತ್ತೆ ನಮ್ಮ ಕತೆ. ನೋಡಿದ್ರ, ಇಲ್ಲೂ ಒಂದು ಸ್ಯಾಡ್ ಹೋಲಿಕೆ ಇದೆ. ರಂಗೋಲಿ ಚುಕ್ಕಿ ಹಾಕುವಾಗ 1 ಪಾಯಿಂಟ್ ಮಿಸ್ ಆದರೆ ಇಡೀ ರಂಗೋಲಿ ಡಿಸೈನ್ ಚೇಂಜ್ ಆಗುತ್ತೆ. ಸದ್ಯ ನಮ್ಮ ಲೈಫ್ ಆಗಿದೆಯಲ್ಲ ಹಾಗೆ. ತಪ್ಪಾಗಿರೋ ಚಿಕ್ಕೆನ ಇಬ್ರು ಒಟ್ಟಿಗೆ ಸೇರಿ ತಿದ್ದೋಣ. ಲಕ್ಷ್ಮಿ ಅವರೇ, ನೀವು ಇಂಗ್ಲಿಷ್ನ ಯಾವಾಗ ಕಲ್ತ್ರಿ? ಅಯ್ಯೋ, ನಾನೆಲ್ಲಿ ಕಲಿತೆ? ಇವರೆಲ್ಲ ಮಾತಾಡ್ತಾರಲ್ವಾ, ಅದನ್ನ ಕೇಳಿಸ್ಕೊಂಡು ಕಲ್ತಿದ್ದೀನಿ. ಬಾರೇ ವಾ, ರಂಗೋಲಿ ಎಷ್ಟು ಚೆನ್ನಾಗಿದೆ. ಒಂದೊಂದು ಎಳೆನು ಪರ್ಫೆಕ್ಟ್. ಲಕ್ಷ್ಮಿ ಅವರೇ, ಮೆಚ್ಚದೆ ನಿಮ್ಮ ಮೊಮ್ಮಗನ. ಮತ್ತೆ ನಾನು ಡಾರ್ಲಿಂಗ್ ಅಂದ್ರೆ ಸುಮ್ಮನೆನಾ? ಅವನು ಹಾಕೋ ಚುಕ್ಕಿ 1 ಮಿಲಿಮೀಟರ್ ಆ ಕಡೆ ಈ ಕಡೆ ಹೋದ್ರೂ ಅವ್ನಿಗೆ ಇಷ್ಟ ಆಗಲ್ಲ. ಪರ್ಫೆಕ್ಟ್ ಅಂದ್ರೆ ಕರ್ಣ, ಕರ್ಣ ಅಂದ್ರೆ ಪರ್ಫೆಕ್ಟ್. ಬಂಗಾರಿ, ಹೊಗಳೋ ಚಾನ್ಸ್ ಸಿಕ್ಕಿದ್ರೆ ಬಿಡೋದೇ ಇಲ್ಲ ಅಲ್ವಾ? ಬಿಡ ಮಾತೇ ಇಲ್ಲ. ನಮ್ಮ ಅರ್ಜುನ ಅಷ್ಟೇ, ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಾನೆ ಗೊತ್ತಾ? ವಾವ್ ಕರ್ಣ, ಸಖತ್ ರಂಗೋಲಿ ಹಾಕಿದ್ದೀರಾ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇಫ್ ಯು ವಾಂಟ್ ನೀವು ಇದನ್ನ ಮುಗಿಸ್ಬೋದು. ನಿಮ್ಮಷ್ಟು ಪರ್ಫೆಕ್ಟಾಗಿ ಹಾಕೋಕ್ಕಾಗಲ್ಲ, ಬಟ್ ಟ್ರೈ ಮಾಡ್ತೀನಿ. ಅಡುಗೆ ಮಾಡಿರ್ಬೋದು, ಆದರೆ ಇದನ್ನ ಹೇಗೆ ಮಾಡ್ತಾರೆ ಅಂತ ನೋಡೇ ಬಿಡೋಣ. ನೋಡೆ, ಇಂಥ ಹುಡುಗ ಎಲ್ಲಿ ಸಿಗ್ತಾರೆ? ಅರ್ಜುನ್, ಸೀರಿಯಸ್ಲಿ ಇಷ್ಟು ಚೆನ್ನಾಗಿ ರಂಗೋಲಿ ಬಿಡ್ಸಕ್ ಬರುತ್ತಾ ನಿಮ್ಗೆ? ರಂಗೋಲಿ ಹಾಕೋದ್ರಲ್ಲಿ PhD ಮಾಡಿದಿರೋ ಹೇಗೆ?
ನಾನೇನು ಕರ್ಣ ಅಷ್ಟು ಎಕ್ಸ್ಪರ್ಟ್ ಏನಲ್ಲ. ಅವ್ರು ಹೇಗಿದ್ರು ಅರ್ಧ ಹಾಕಿದ್ರು, ಅದನ್ನ ಪೂರ್ತಿ ಮಾಡಿದೆ ಅಷ್ಟೆ. ನೋಡಿದ್ರಾ ನಮ್ಮ ಅರ್ಜುನ್ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ದ ಅಂತ. ಅವನು ಎಲ್ಲದ್ರಲ್ಲೂ ಎಕ್ಸ್ಪರ್ಟು, ಸಖತ್ ಕ್ರಿಯೇಟಿವ್. ನೀವ್ ಏನೇ ಹೇಳಿ ಸುಲೋಚನಾ, ನಮ್ ಕರ್ಣನ್ ಕೈ ಚಳ್ಕೊಂಡ್ ಮುಂದೆ ಯಾರೂ ನಿಲ್ಲಲ್ಲ. ಹಾಗಂತ ಅರ್ಜುನ್ ಚೆನ್ನಾಗಿ ಹಾಕ್ಲಿಲ್ಲ ಅಂತ ನಾನು ಹೇಳ್ತಿಲ್ಲ. ನನ್ನ ಕರ್ಣನ್ ಸ್ಟೈಲೇ ಬೇರೆ. ನಮ್ಮ ಅರ್ಜುನ್ ಅಷ್ಟೇ ಒಳ್ಳೆ ಡಾಕ್ಟ್ರು, ಗ್ರೇಟ್ ಕುಕ್ಕು. ಅವ್ನಿಗೆ ಯಾವುದೇ ಕೆಲಸ ಕೊಡಿ ಆರಾಮ್ಸೆ ಮಾಡ್ತಾನೆ. ಅಷ್ಟೇ ಯಾಕೆ, ಇನ್ ಸ್ವಲ್ಪ ದಿನದಲ್ಲಿ ಹೆಂಡತಿನ ರಾಣಿ ತರ ನೋಡ್ಕೊಂಡು ಬೆಸ್ಟ್ ಹಸ್ಬೆಂಡ್ ಕೂಡ ಆಗ್ತಾನೆ. ನೋಡ್ತಾ ಇರಿ. ಸುಲೋಚನಾ ಅವರೇ, ಈಗಾಗ್ಲೇ ನಮ್ ಕರ್ಣ ಬೆಸ್ಟ್ ಹಸ್ಬೆಂಡ್ ಅಂತ ಪ್ರೂವ್ ಮಾಡಿದ್ದಾನೆ. ಇನ್ನು ಸ್ವಲ್ಪ ದಿನದಲ್ಲಿ ಅಪ್ಪ ಆಗ್ತಾನೆ. ನೋಡ್ತಾ ಇರ್ರಿ, ಬೆಸ್ಟ್ ಅಪ್ಪ ಆಗ್ತಾನೆ. ಹಾ, ಏನೇ ಅಮ್ಮ, ನಿಮ್ಮಿಬ್ಬರು ಕೋಳಿ ಜಗಳ ನೋಡಿ ನೋಡಿ ನನ್ಗಂತೂ ತಲೆ ಚಿಟ್ಟಿಡ್ದೋಗಿದೆ. ನನ್ನ ದೃಷ್ಟಿಲಿ ಅರ್ಜುನ್ನು ಮತ್ತೆ ಕರ್ಣ ಇಬ್ರು ಸೂಪರ್. ನೋ 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 ನೋ, ನನ್ ಡಾರ್ಲಿಂಗ್ ಸೂಪರ್. ನೋ 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 ನೋ, ನಮ್ಮ ಅರ್ಜುನ್ ಬೆಸ್ಟ್. ನೋ, ನನ್ ಡಾರ್ಲಿಂಗ್ ಸೂಪರ್. ನೋ, ನಮ್ಮ ಅರ್ಜುನ್ ಬೆಸ್ಟ್. ನನ್ ಡಾರ್ಲಿಂಗ್ ಸೂಪರ್. ನಮ್ಮ ಅರ್ಜುನ್ ಬೆಸ್ಟ್ 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 ಬೆಸ್ಟ್. ಹೌದಾ ಹೌದಾ, ಯಾರು ಬೆಸ್ಟು ಯಾರು ಸೂಪರ್ ಅಂತ ಇವತ್ತೇ ಡಿಸೈಡ್ ಮಾಡಿ. ಆಗ್ಲಿ, ಡಿಸೈಡ್ ಮಾಡೋಣ. ಆದ್ರೆ ಹೇಗೆ ಹೇಗೆ? ಹಿಂಗ್ ಮಾಡೋಣ. ಇನ್ ಬ್ಯಾಂಗ್ಳೂರ್ ಓನ್ಲಿ. ಮತ್ತೆ ಮ್ಯಾಚ್ ನೋಡದೆ ಇರಕ್ಕಾಗತ್ತಾ? ಜನಗಳ ಮಧ್ಯೆ ಕೂತು ಲೈವ್ ಮ್ಯಾಚ್ ನೋಡೋ ಮಜಾನೇ ಬೇರೆ. ಅತ್ತೆ, ಇದು ನನ್ನ ಫೇವ್ರೇಟ್ ಸೀರಿಯಲ್ ಟೈಮ್. ಅದನ್ನ ನೋಡೋದು ಬಿಟ್ಟು ಮನೆಯವ್ರನ್ನೆಲ್ಲ ಕರ್ಕೊಂಬಂದು ಗುಡ್ಡೆ ಹಾಕಿದ್ದೀರಾ, ಏನ್ ವಿಷಯ? ಯಾಕೆ ಅಂದ್ರೆ ಸೀರಿಯಲ್ ನೋಡ್ಕೊಂಡು ತಿಂತಾ ಕೂತಿರ್ತೀರಲ್ಲ, ಮೈನ ಬೆಳೆಸ್ಕೊಳ್ಳೋದು ಬೇಡ, ಸ್ವಲ್ಪ ಬಾಡಿಗೆ ವರ್ಕೌಟ್ ಆಗ್ಲಿ ಅಂತ ಕರ್ಸಿದ್ದೀನಿ. ಈಗ ನಾವು ಕ್ರಿಕೆಟ್ ಮ್ಯಾಚ್ ಆಡ್ತಾ ಇದ್ದೀವಿ.